ಸಂಭ್ರಮ ಮಾಡಿ ಯಾರು ಬೇಡ ಅಂದಿದ್ದಾರೆ ಅಪ್ಪ? ಸಂವಿಧಾನದಲ್ಲಿ ನಿಮ್ಮ ಆಚರಣೆಗೂ ಅವಕಾಶ ಇದೆ, ನನ್ನ ಆಚರಣೆಗೂ ಅವಕಾಶ ಇದೆ, ಬೇರೆಯವರ ಆಚರಣೆಗಳಿರ್ಬೋದು, ಬೇರೆಯವರ ಸಂಭ್ರಮಗಳಿಗೂ ಅವಕಾಶ ಇದೆ. ದಯವಿಟ್ಟು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಎಲ್ಲರೂ ನಡಿಬೇಕು. ಈ ಯಾರು ಇದನ್ನ ಸಮಾಜದಲ್ಲಿ ಈ ವಿಷ ಬೀಜಗಳನ್ನು ಬಿತ್ತಾರೆ ಅವರಿಗೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೋಬೇಕಾಗ್ತದೆ. ಐ ಆಮ್ ಹಿಯರ್ ಟು ಎನ್ಶೋರ್ ದಟ್ ದೇರ್ ಇಸ್ ಲಾ ಅಂಡ್ ಆರ್ಡರ್ ಮೇಂಟೈನ್ಡ್ ಇನ್ ದ ಸ್ಟೇಟ್. ಬಿಜೆಪಿ ಅವ್ರು ಏನಾದ್ರು ಅನ್ಕೊಳ್ರಿ, ಬಿಜೆಪಿ ಅವ್ರ ಕೆಲಸನೇ ಅದು. ಈಗ ಅಶೋಕ್ ಅವರೇ ಹೇಳಿಲ್ವಾ ಒಂದ್ಸರಿ ಒಂದು ಇಂಟರ್ವ್ಯೂನಲ್ಲಿ, ನಾವು ಮುಸ್ಲಿಂ ಅಂತ ಹೇಳಿಲ್ಲ, ನಾವು ಪ್ರಚೋದನೆ ನೀಡಿಲ್ಲ ಅಂದ್ರೆ ನಮ್ದು ರಾಜಕೀಯ ಭವಿಷ್ಯನೇ ಇಲ್ಲ ಅಂತ. ಇದು ನಾನೆಲ್ಲ ಹೇಳಿದ್ದು, ವಿರೋಧ ಪಕ್ಷದವ್ರು ನಾಯಕರು ಹೇಳಿರೋದು. ಮರ್ತೋಗ್ಬಿಟ್ಟಿದಾರ ಅವರು? ನೋಡಿ, ನಿಮ್ಮ ಇದೆ ಯಾವ್ದೋ ಒಂದು ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟಿದ್ರು, ತೆಗೆದು ನೋಡಿ ನಿಮ್ಮ ಆರ್ಕೈವ್ಸ್ ಅಲ್ಲಿ. ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೊರಟಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಥವಾ ಒಂದು ಉಳಿದಿರೋ ಸೀಟನ್ನ ಫಿಲ್ ಮಾಡೋ ವಿಚಾರಕ್ಕ ಅಥವಾ ಎಂಎಲ್ಸಿ ವಿಚಾರಕ್ಕ? ನೋಡಿ, ಹಲವಾರು ವಿಚಾರಗಳಿರ್ತದೆ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು. ಅದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಆಶ್ಚರ್ಯ ಏನಿದೆ? Will there be any reshuffle, sir? Whatever it is, it's at the discretion of the chief minister. So it's not. ಅಂದ್ರೆ ಈಗ ರೂಮರ್ ಪ್ರಕಾರ ಸರ್, ಮತ್ತೆ ರೂಮರ್ಗೆ ನೋಡಿ, ಗಾಳಿ ಸುದ್ದಿಗೆ ಏನಂತ ಉತ್ತರ ಕೊಡ್ಲಿ? ರೂಮರ್ಗೆ ಉತ್ತರ ಕೊಡಲ್ಲ. ಆದ್ರೆ ಈಗ ಸ್ಪೆಕ್ಯುಲೇಷನ್ ಮತ್ತೆ ಯಾವ ತರ ಇದೆ? ನಾಗೇಂದ್ರ ಈಗ ರೂಮರು ಸ್ಪೆಕ್ಯುಲೇಷನ್ ಏನು ವ್ಯತ್ಯಾಸ? ನಾಗೇಂದ್ರ ಇಲ್ಲ, ಪರ್ಯಾಯ ಪದಗಳು ಯೂಸ್ ಮಾಡಿದ್ರೆ ಉತ್ತರ ಬರ್ತದ? ನಾಗೇಂದ್ರ ಅವರು, ಜಮೀರ್ ಅವರು ರಿಸೈನ್ ಮಾಡಬಹುದು. ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಕೃಷ್ಣಪ್ಪ ಅವ್ರಿಗೆ ಸ್ಥಾನ ಕೊಡುವಂತ ಸಾಧ್ಯತೆ. ಒಂದ್ ಕೆಲಸ ಮಾಡ್ಬಿಡಿ ಸರ್, ನೀವೇ ಒಂದ್ ಪಟ್ಟಿ ಕೊಟ್ಬಿಡಿ, ಅದೇ ಹೋಗಿ ಸ್ಯಾಂಕ್ಷನ್ ಮಾಡಿ ಬರ್ತಾರೆ ಸಿಎಂ. ಸುಮ್ನೆ ನೀವು ಇರೋರೆಲ್ಲ ನಮ್ ಸ್ನೇಹಿತರೆ, ನೀವು ಇವ್ರೊಂದ್ ಪಟ್ಟಿ ಕೊಡ್ತಾರೆ, ಇವ್ರೊಂದ್ ಪಟ್ಟಿ ಕೊಡ್ತಾರೆ, ಇವ್ರೊಂದ್ ಪಟ್ಟಿ ಕೊಡ್ತಾರೆ. ಅದಕ್ಕೆಲ್ಲ ನಾವು ಹೆಂಗ್ ಉತ್ತರ ಕೊಡಕ್ಕಾಗ್ತದೆ? ಎಐಸಿಸಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸರ್, ಅಥವಾ ಏನಕ್ಕೆ ಕೊಡ್ಬೇಕು ಎಐಸಿಸಿ ಕ್ಲಾರಿಫಿಕೇಶನ್? ಇಲ್ಲ, ಗೊಂದಲ ಯಾರಲ್ಲಿದೆ? ಎಐಸಿಸಿ ನಲ್ಲಿ ಇದೆಯಾ? ಕೆಪಿಸಿಸಿ ನಲ್ಲಿ ಇದೆಯಾ? ನಮ್ಮಲ್ಲಿ ಏನಿಲ್ಲ ಸರ್. ನೀವು ಹುಟ್ಟಿಸ್ತಾ ಇರೋದೀಗ ಮಧು ಅವ್ರು ಕೇಳ್ತಾ ಇರೋದ್ರಿಂದ, ಅಭಿ ಅವ್ರು ಕೇಳ್ತಾ ಇರೋದ್ರಿಂದ ಗೊಂದಲ ಆಗ್ತಾ ಇರೋದು. ಇಲ್ಲಿದ್ರೆ ಯಾರು ಕೇಳೇ ಇಲ್ಲ. ಇಲ್ಲಿ ನೋಡಿ, 106 ಜನ ನಮ್ಮ ಕಾರ್ಯಕರ್ತರು, ಯಾರು ಗೊಂದಲ ಇದೆ ಕೇಳಿ. ಪ್ರಕರಣಗಳ ಪಟ್ಟಿನ ಕೇಳಿದಂತ ಸಂದರ್ಭದಲ್ಲಿ ಯಾವ ಪ್ರಕರಣಗಳು ಇಲ್ಲ ಅಂತ ಹೇಳಿದ್ರೆ ಅದೊಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪರ ವಿರೋಧ ಮಾತುಕತೆ ಆಯ್ತು. ಅದೇ ನನ್ಗೇನ್ ಸಂಬಂಧ? ನಾವು ಇದ್ದಂಗೆ ಹೇಳ್ಬೇಕಲ್ಲ. ಈ ಬಿಜೆಪಿದವರು ಮೂರ್ಖರು. RSS ವಿರುದ್ಧ ಕೇಸ್ ಇದೆಯಾ ಇಲ್ಲ ಅಂತ ಕೇಳಿದ್ದಾರೆ, ಇಲ್ಲ ಅಂತಾನೆ ಹೇಳಿದೀವಿ. ಯಾಕಿಲ್ಲ? ಯಾಕಂದ್ರೆ ಅವ್ರ ನೋಂದಣಿನೇ ಇಲ್ಲ. ಈಗ ನಾನು ಅದೇ ಹೇಳ್ತಾ ಇರೋದಲ್ಲ, ನೋಂದಣಿ ಮಾಡಿಸ್ಕೊಳ್ರಪ್ಪ, ಕಾನೂನಾತ್ಮಕವಾಗಿ ಬನ್ನಿ, ಕಮ್ ವಿತ್ ಇನ್ ದ ಲೀಗಲ್ ಫ್ರೇಮ್ವರ್ಕ್. ನೀವೇನು ಎಲ್ಲರಿಗಿಂತ ದೊಡ್ಡವರಲ್ಲ. ಅದು ನಾನು ನೋಡಿದೆ, ನಾರಾಯಣ ಸ್ವಾಮಿ ಚೆಲುವಾದಿಯವರು, ಬಿಜೆಪಿಯವರು ನೋಡಿದ್ರ ಇಲ್ಲಿ ಶೂನ್ಯ ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಕಲ್ತು ಬಂದವರು ಇವ್ರಿಗೆ. ಹೌ ಕ್ಯಾನ್ ಐ ಬ್ಯಾನ್ ಅನ್ ಆರ್ಗನೈಸೇಷನ್ ದಟ್ ಡಸ್ ನಾಟ್ ಎಕ್ಸಿಸ್ಟ್? ಅಸ್ತಿತ್ವದಲ್ಲೇ ಇಲ್ಲ ಅಲ್ಲ ಇವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಂದಣಿ ಮಾಡಿಸಿ. ನಿಮ್ ನೋಂದಣಿ ಶುಲ್ಕವನ್ನ ನಾನೇ ಕಟ್ತೀನಿ. ನಾನು ನಿನ್ನೆ ಕೂಡ ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಶಾಖಗಳಿವೆ ಎಲ್ಲಾನು ರಿಜಿಸ್ಟರ್ ಮಾಡಲಿಕ್ಕೆ ನಾನು ನನ್ನ ಶಾಸಕರ ಅನುದಾನದಿಂದ, ನನ್ನ ಸಂಬಳದಿಂದ ಕೊಡ್ತೀನಿ. ಬೇಕಾದ್ರೆ ನಮ್ದೇನಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಬೇರೆ ಮಾರಾಟ ಮಾಡೋದು ಅದನ್ನೂ ಮಾಡ್ತೀನಿ ಬೇಕಿದ್ರೆ. ಬಟ್ ನೋಂದಣಿ ಶುಲ್ಕ ನಾನೇ ಕೊಡ್ತೀನಿ. ಬೇಕಿದ್ರೆ ರಾಷ್ಟ್ರಾದ್ಯಂತ ಮಾಡ್ಬೇಕಂದ್ರೂ ಕೂಡ ನಾವೇ ಕೊಡಿಸ್ತೀವಿ. ಇದು ಪೊಲಿಟಿಕಲ್ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ. ಯಾಕಂದ್ರೆ ನೀವು ಚಾರ್ಜ್ ತಗೊಂಡು 2.5-3 ತಿಂಗಳು ಆಗ್ತಾ ಬಂದಾಗ ನೀವು ಇದನ್ನ ಇನ್ಸಿಸ್ಟ್ ಮಾಡ್ತಾ ಇದೀರಾ. ಅವರು ಇದನ್ನ ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೊಂಡಂತ ಕಾಣ್ತಿಲ್ಲ. ಮತ್ತೆ ಯಾಕೆ ಉತ್ತರ ಕೊಡ್ತಾ ಇದ್ರೆ? ಮೋಹನ್ ಭಾಗವತ್ ಅವ್ರು ಯಾವತ್ತನ ಉತ್ತರ ಕೊಟ್ಟಿದ್ರ ನಿಮ್ಗೆಲ್ಲರಿಗೂ? ಮೋಹನ್ ಭಾಗವತ್ ಅವ್ರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವ್ರು ಇರ್ಬೋದು, ಸಂತೋಷ್ ಜಿ ಅವ್ರು ಇರ್ಬೋದು, ಯಾವತ್ತನ ಉತ್ತರ ಕೊಟ್ಟಿದ್ರ ಸರ್ ನಿಮ್ಗೆ? ಅಂಡ್ ಇಫ್ ಐ ಆಮ್ ಸೋ ಇರ್ರೆಲೆವೆಂಟ್, ನನ್ನ ಹೇಳಿಕೆಗಳಿರ್ಬೋದು, ನಾನು ಕೇಳ್ತಾ ಇರೋ ಪ್ರಶ್ನೆಗಳಿರ್ಬೋದು ಅಪ್ರಸ್ತುತ ಇದ್ರೆ ಉತ್ತರ ಯಾಕ್ರಿ ಕೊಡ್ತಾ ಇದ್ದೀರಾ? ನಿಮ್ಗೆ ಧೈರ್ಯ ಇದ್ರೆ ನನಗೆ ಕ್ರಿಮಿನಲ್ ಡಿಫಮೇಷನ್ ಕೇಸ್ ಹಾಕ್ಸಿದಿರಲ್ಲ, ಸಮನ್ಸ್ ಕೊಡ್ಸಿದಿರಲ್ಲ, ಬನ್ನಿ ಉತ್ತರ ಕೊಡ್ತೀನಿ ಕೋರ್ಟಲ್ಲಿ ನಿಮ್ಗೆ. ನಿನ್ನೂ ಯಾರೋ ಕೇಳ್ತಾ ಇದ್ರು, ಸರ್ ರಿಜಿಸ್ಟ್ರೇಷನ್ ಯಾಕೆ ಬೇಕು? ಮೋದಿ ಅವರಿದ್ರ ಮೆಂಬರ್ ಇದ್ದಾರೆ, ಅಮಿತ್ ಶಾ ಅವರಿದ್ರ ಮೆಂಬರ್ ಇದ್ದಾರೆ, ಯಡಿಯೂರಪ್ಪ ಅವರಿದ್ರ ಮೆಂಬರ್ ಇದ್ದಾರೆ, ಅಶೋಕ್ ಅವರಿದ್ರ ಮೆಂಬರ್ ಇದ್ದಾರೆ ಅಂತ. ಎಕ್ಸಾಕ್ಟ್ಲಿ ಮೈ ಕೇಸ್. ಇಷ್ಟೊಂದು ಪ್ರಭಾವಿ ನಾಯಕರು RSSನ ಪ್ರಚಾರಕರಿದ್ದಾಗ, ಸದಸ್ಯರಿದ್ದಾಗ ನೋಂದಣಿಯಿಂದ ಯಾಕೆ ಎದುರ್ತಾ ಇದ್ದೀರಾ? ಅದೇ ವೈ? ಈಗ ನೀವು ದೊಡ್ಡದಾಗಿ ಎಲ್ಲರೂ
ನಾನು ಸದಸ್ಯ ಇದ್ದೀನಿ, ಪ್ರಚಾರಕ್ಕಿದ್ದೀನಿ, ಸ್ವಯಂ ಸೇವಕ ಇದ್ದೀನಿ ಅಂತ ಹೇಳ್ತೇವೆ. ಇಷ್ಟೊಂದು ಪವರ್ಫುಲ್ ಮಂತ್ರಿಗಳು, ಗೃಹ ಸಚಿವರು, ಪ್ರಧಾನಮಂತ್ರಿ ಇನ್ಕ್ಲೂಡೆಡ್ ಈ ಸಂಘಟನೆಯ ಸದಸ್ಯರಿದ್ರೆ, ಸ್ವಯಂ ಸೇವಕರಿದ್ರೆ ನೋಂದಣಿಯಿಂದ ಯಾಕೆ ಹಿಂಜರಿತಾ ಇದ್ದೀರಾ? Sir, after your answer in assembly, now the BJP leaders are targeting once again you over this RSS issue, where you said There are a bunch of fools. How will you ban an organization that is not even registered? How will I file a case against an organization that is not even registered? And my demand is extremely clear. If you are going to do a march past on my streets in Karnataka, I want to know who you are. Register, I will give you the best bandobast possible. I will give you more than that if you want. But tell me who you are. Ultimately, the Department of Home is footing that bill, right? Of providing bandobast to these people. So if I do it for anybody else, will you agree? So all I'm asking is, please tell us who you are. Please get registered. If you don't have funds to get registered, I will ensure I will pay from my MLA salary. are you guessing somewhere, sir, the government Instead is of planning instead with of the mentioning delimitation that there are draft? no cases registered, Delimitation draft, the sir. mention could have been the organization. No. See, the question was very clear by a BJP member. How many cases are registered against RSS? There is no. The question should have been, how many people who are affiliated to RSS have cases? Then the list would have been long. You get the difference? They have asked, does RSS have any case? RSS does not have any case. Do the people who are affiliated with RSS, do they have cases? Thousands. In fact, one of the pracharaks has a POXO case In your in my state. He held the highest office, RSS pracharak, who is being seen in RSS shots. So, if they had asked me how many cases are registered against people affiliated to RSS, the list would have been long. And you also know who all are there. Sir, how about this subcommittee, sir? How will it work? Because you are See, saying the about subcommittee is formed to figure out reforms for recruitment in education, in government jobs as well as in education. The government of Karnataka already has prepared a draft bill of preventing corruption in government recruitment. And the draft rules also are ready for public, for their feedback. In fact, it just got done yesterday. So if they have any feedback to give, we will ensure that is also added to the new frame of rules of the bill. And we will be ensuring that we give transparent governance and will ensure transparent recruitment to all the posts that have been declared open for recruitment. So the longest pause in parliament, do you somewhere smelling that the government in the background may be preparing for the delimitation bill? They are preparing for that from how many years? Not now. They got it in the garb of women reservation, if you remember. It's not my statement. Mr. Amit Shah on the floor of the House said the women reservation is linked to delimitation commission. That's why they withdrew, no? Women's bill is already passed. If they are serious, they could have done it that time only. They can still do it if they want to. Sir, what do you want to say to those vigilantes in Karnataka? Because time and again, Already I have answered. No vigilantism will be allowed in Karnataka, irrespective of your caste, irrespective of your religion. If you take law in your hands, I will have to ensure that you will be in jail.